ತರ ಸಿನಿಮಾ ಒಪ್ಕೊಂಡು ಮಾಡ್ತೀನಿ ಬಾಯಿದಿನ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಆದ್ರೆ ಆ ಪೇಷನ್ಸ್ ಇದೆಲ್ಲ. ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಅವನೇ ಲೋಟದ ಹಿಂದೆ ಲೋಟದ ಇಲ್ಲ, ಒಂದೆರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ. ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಪಾರ್ಟ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು. ಇಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಇಲ್ಲ, ನಿನಗೆ ಏನ್ ತಾತ ಈ ತರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ 2 ತಿಂಗಳು ನಮ್ಮನ್ನು ಕೂರಿಸೋದು. ಆದ್ರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅನ್ಕೊಳ್ತಿದೆ, ಹೋಗ್ಲಿ 2 ತಿಂಗಳು ಡ್ರೈವರ್ ಆಗ ನಂಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆ ಕುತ್ಕೊಳಕ್ ಆಗಲ್ಲ ನನಗೆ ಅಂತ, ಅದಕ್ಕೂ ಇದು ಮಾಡ್ಲಿಲ್ಲ. ಆದ್ರೆ ಬಟ್ 2 ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ 2 ತಿಂಗಳು ಕಾದಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಆ ತರ ಒಂದು ಪ್ಯಾಷನೇಟ್ ಇರೋಂಥ ಪ್ರೊಡ್ಯೂಸರು. ಸೊ ಈ ತರ ಸಬ್ಜೆಕ್ಟ್ಗಳು ಯಾರೇ ತಗೊಂಡ್ಬಂದ್ರು ನಾನು ತಾದ್ರಿಗೆ ಆಕ್ಚುಲಿ ಒಪ್ಸೋದು ಒಂದೇ ಕಷ್ಟ, ಒಪ್ಸೋದ್ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ, ಆಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ ಸಿನಿಮಾ, ನಮ್ ಜಾಗ ಇದು, ಯಾರಿಗೂ ಎತ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರು ಬರಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕೆ ಹೊರತು ನಮ್ಗೆ ಯಾಕೆ ಹೆದರಿಕೆ? ಹಾಗಾದ್ರೆ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮ್ಗೆ ಡೌಟ್ ಬರ್ಕೊಡ್ಬೋದು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗ್ಲೂ ಕೈ ಹಿಡಿದೇ ಹಿಡಿತಾರೆ. ಆಮೇಲೆ ನಾವು ಯಾವ್ದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಡಬ್ಬಿಂಗ್ ಗಿಬ್ಬಿಂಗ್ ಮಾಡಿದಾಗ ನಾವು ನೋಡಿರೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ನಮ್ಮ ತಾತ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಮಾಡ್ತೀನಿ ಬಾಯಿದಿನ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಆದ್ರೆ ಆ ಪೇಷನ್ಸ್ ಇದೆಲ್ಲ. ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಅವನೇ ಲೋಟದ ಹಿಂದೆ ಲೋಟದ ಇಲ್ಲ, ಒಂದೆರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ. ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಪಾರ್ಟ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು. ಇಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಇಲ್ಲ, ನಿನಗೆ ಏನ್ ತಾತ ಈ ತರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ 2 ತಿಂಗಳು ನಮ್ಮನ್ನು ಕೂರಿಸೋದು. ಆದ್ರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅನ್ಕೊಳ್ತಿದೆ, ಹೋಗ್ಲಿ 2 ತಿಂಗಳು ಡ್ರೈವರ್ ಆಗ ನಂಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆ ಕುತ್ಕೊಳಕ್ ಆಗಲ್ಲ ನನಗೆ ಅಂತ, ಅದಕ್ಕೂ ಇದು ಮಾಡ್ಲಿಲ್ಲ. ಆದ್ರೆ ಬಟ್ 2 ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ 2 ತಿಂಗಳು ಕಾದಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಆ ತರ ಒಂದು ಪ್ಯಾಷನೇಟ್ ಇರೋಂಥ ಪ್ರೊಡ್ಯೂಸರು. ಸೊ ಈ ತರ ಸಬ್ಜೆಕ್ಟ್ಗಳು ಯಾರೇ ತಗೊಂಡ್ಬಂದ್ರು ನಾನು ತಾದ್ರಿಗೆ ಆಕ್ಚುಲಿ ಒಪ್ಸೋದು ಒಂದೇ ಕಷ್ಟ, ಒಪ್ಸೋದ್ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ, ಆಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ ಸಿನಿಮಾ, ನಮ್ ಜಾಗ ಇದು, ಯಾರಿಗೂ ಎತ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರು ಬರಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕೆ ಹೊರತು ನಮ್ಗೆ ಯಾಕೆ ಹೆದರಿಕೆ? ಹಾಗಾದ್ರೆ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮ್ಗೆ ಡೌಟ್ ಬರ್ಕೊಡ್ಬೋದು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗ್ಲೂ ಕೈ ಹಿಡಿದೇ ಹಿಡಿತಾರೆ. ಆಮೇಲೆ ನಾವು ಯಾವ್ದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.